ಎಲ್ರಿಗೂ ನಮಸ್ಕಾರ. ಇದು ನೆಟ್ವರ್ಕ್ 18 ಮತ್ತು ನ್ಯೂಸ್ 18 ಕನ್ನಡದ ಹೆಮ್ಮೆಯ ಪ್ರಸ್ತುತಿ ಅಜೆಂಡಾ ಕರ್ನಾಟಕ 2025. Co-presented by White Gold, powered by Reliance, supporting partner ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕರ್ನಾಟಕ ಸರ್ಕಾರ, ಬೆಸ್ಕಾಂ, ಸಮಾಜ ಕಲ್ಯಾಣ ಇಲಾಖೆ ಕರ್ನಾಟಕ ಸರ್ಕಾರ, ಅಸೋಸಿಯೇಟ್ ಸ್ಪಾನ್ಸರ್ಸ್ ಪಾಕಶಾಲಾ, ನಿಯೋ ಹೀಟ್ ಪಂಪ್, ಭಾರತ್ ಮ್ಯಾಟ್ರಿಮನಿ. ಕಾರ್ಯಕ್ರಮದ ನಿರೂಪಣೆಯಲ್ಲಿ ನಾನು ನಿಮ್ಮ ಮುಂದೆ ಶರ್ಮಿತಾ ಶೆಟ್ಟಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮ್ಮೆಲ್ಲರಿಗೂ ಮತ್ತೊಮ್ಮೆ ದೇಶದ ಅತಿ ದೊಡ್ಡ ನ್ಯೂಸ್ ನೆಟ್ವರ್ಕ್ 18 ಮತ್ತು ನ್ಯೂಸ್ 18 ಕನ್ನಡದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಕರ್ನಾಟಕ ಅಂದರೆ ಕಲೆ, ಸಂಸ್ಕೃತಿಯ ತೊಟ್ಟಿಲು, ಅವಕಾಶ, ಸಾಧ್ಯತೆಗಳ ಬಟ್ಟಲು. ಕೃಷಿ, ಕೈಗಾರಿಕೆ, ITBT, ಸಂಶೋಧನೆ ಯಾವುದನ್ನಾದರೂ ಹೆಸರಿಸಿ, ಅದರಲ್ಲಿ ಕರ್ನಾಟಕ ಅಗ್ರ ಪಂಕ್ತಿಯಲ್ಲಿ ನಿಲ್ಲುತ್ತೆ. ಇದಕ್ಕೆ ಆಗಿನ ಮಹಾರಾಜರಿಂದ ಹಿಡಿದು ಈಗಿನ ರಾಜಕಾರಣಿಗಳ ಅನೇಕ ಯೋಜನೆಗಳು, ಕೊಡುಗೆಗಳು, ಕೈಗೊಂಡಂಥ ನಿರ್ಧಾರಗಳೇ ಕಾರಣ. ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ಪ್ರಗತಿಯ ಪಥದಲ್ಲಿ ಸಾಗ್ತಿರುವಂಥ ಕರ್ನಾಟಕ ದೇಶದ ಅಭಿವೃದ್ಧಿಗೆ ಅಪಾರ ಕೊಡುಗೆಗಳನ್ನು ಕೊಡ್ತಾ ಬಂದಿದೆ. ಗತಿಸಿದ ನಿನ್ನೆಗಳನ್ನು ನೋಡುತ್ತಾ ವರ್ತಮಾನದ ತವಕ ತಲ್ಲಣ ಹೊರೆಗೆ ಹಚ್ಚಿ ಆರೋಗ್ಯಕರ ನಾಳೆಗಳನ್ನು ಕಟ್ಟುವಂಥ ಹಂಬಲದೊಂದಿಗೆ ಅರ್ಥಪೂರ್ಣವಾಗಿ ಚರ್ಚೆಯನ್ನ ಮಾಡೋಣ. ನಮ್ಮ ಮುಂದಿನ ಸಂವಾದ ಪವರ್ಫುಲ್ ಕರ್ನಾಟಕ ಅನ್ನೋ ಟಾಪಿಕ್ ಮೇಲೆ, ಅಂದರೆ ಇಂಧನ ಇಲಾಖೆಯಲ್ಲಿ ಸರ್ಕಾರದ ಸಾಧನೆಗಳೇನು, ಅದರಲ್ಲೂ ಬೆಸ್ಕಾಂನ ಯೋಜನೆಗಳೇನು, ಅದು ಎಷ್ಟು ಪರಿಣಾಮಕಾರಿಯಾಗಿ ಜಾರಿಯಲ್ಲಿದೆ ಅನ್ನೋ ಕುರಿತಂತೆ ಸಂವಾದವನ್ನು ನಾವು ನಡೆಸ್ತಾ ಇದ್ದೀವಿ. ಈ ಸಂವಾದದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಬೆಸ್ಕಾಂನ MD ಆಗಿರುವಂಥ ಡಾಕ್ಟರ್ ಎನ್ ಶಿವಶಂಕರ್ ಅವರು. ದಯಮಾಡಿ ವೇದಿಕೆ ಮೇಲೆ ಬರಬೇಕು ಸರ್. ಅವರಿಗೆ ನಮ್ಮ ನ್ಯೂಸ್ 18 ಕನ್ನಡದ ಎಡಿಟರ್ ಹರಿಪ್ರಸಾದ್ ಅವರು ಸ್ವಾಗತವನ್ನು ಕೋರಬೇಕು ಹೂಗುಚ್ಛವನ್ನು ನೀಡುವ ಮುಖಾಂತರ. ಪವರ್ಫುಲ್ ಕರ್ನಾಟಕ ಈ ಸಂವಾದವನ್ನು ನಡೆಸಿಕೊಡ್ತಾರೆ ಹರೀಶ್ ಉಪಾಧ್ಯ. ಓವರ್ ಟು ಯು. ಅಜೆಂಡಾ ಕರ್ನಾಟಕದಲ್ಲಿ ಹಲವಾರು ಕ್ಷೇತ್ರದ ಬಗ್ಗೆ ನಾವು ಮಾತಾಡಿದ್ದೀವಿ. ಹಾಗೆ ಹಲವಾರು ಸೆಕ್ಟರ್ಗಳು ನಂಬರ್ 1 ಸ್ಥಾನದಲ್ಲಿದ್ದಾವೆ. ಇತ್ತೀಚಿನ ದಿನಗಳಲ್ಲಿ ಮತ್ತೊಂದು ಸಾಧನೆ ಮಾಡಿದೆ ಕರ್ನಾಟಕ. ಇನ್ನೊಂದು ಕ್ಷೇತ್ರದಲ್ಲಿ ನಂಬರ್ 1 ಆಗಿದೆ. ಅದು ವಿಂಡ್ ಎನರ್ಜಿ ಪ್ರೊಡಕ್ಷನ್, ಅಂದರೆ ಪವನ ಶಕ್ತಿ ಏನಿದೆ ಅದರ ಪ್ರೊಡಕ್ಷನಲ್ಲಿ ಕರ್ನಾಟಕ ನಂಬರ್ 1 ಆಗಿದೆ. 7351 ಮೆಗಾವ್ಯಾಟ್ ಇವತ್ತು ಕರ್ನಾಟಕ ಜನರೇಟ್ ಮಾಡ್ತಾ ಇದೆ. ಒಂದು ಕಂಪ್ಯಾರಿಸನ್ ಅಥವಾ ಹೋಲಿಕೆ ಮಾಡೋದಾದರೆ ಸ್ವೀಡನ್ ಹಾಗೂ ಆಸ್ಟ್ರೇಲಿಯಾ ಈ ಥರ ದೇಶಗಳು ಏನು ಜನರೇಟ್ ಮಾಡ್ತಾರೆ ವಿಂಡ್ ಎನರ್ಜಿ, ಕರ್ನಾಟಕ ಅಷ್ಟು ವಿಂಡ್ ಎನರ್ಜಿ ಜನರೇಟ್ ಮಾಡ್ತಾ ಇದೆ. ಸೊ ಒಂದು ಹೊಸ ಸಾಧನೆ. ಇನ್ಫ್ಯಾಕ್ಟ್ ಪ್ರಹ್ಲಾದ್ ಜೋಶಿ ಅವರು ಕೂಡ ಈ ಸಾಧನೆ ಬಗ್ಗೆ ಮಾತಾಡಿದ್ರು. ಶಿವಶಂಕರ್ ಅವರೇ, ಕಳೆದ ಒಂದಿಷ್ಟು ವರ್ಷಗಳಲ್ಲಿ ಒಂದು ಫೋಕಸ್ಡ್ ಆಗಿ ಇದ್ರ ಮೇಲೆ ಕೆಲಸ ನಡೆದಿದೆ, ವಿಂಡ್ ಎನರ್ಜಿ, ರಿನ್ಯೂಯಬಲ್ ಎನರ್ಜಿ ಬಗ್ಗೆ. ಸೊ ಎಷ್ಟು ಪ್ರಯತ್ನ ಇರ್ಬೋದು ಅಥವಾ ಪಾಲಿಸಿ ಇರ್ಬೋದು, ಎಷ್ಟು ಬದಲಾಗಿದೆ ಕಳೆದ ಕೆಲವೊಂದು ವರ್ಷಗಳಲ್ಲಿ ಕರ್ನಾಟಕ ನಂಬರ್ 1 ಆಗಕ್ಕೆ ವಿಂಡ್ ಎನರ್ಜಿ ಪ್ರೊಡಕ್ಷನಲ್ಲಿ? ಥ್ಯಾಂಕ್ ಯು. ಈ ಒಂದು ವೇದಿಕೆಗೆ ನಮಗೆ ಕರೆದಿದ್ದಕ್ಕೆ ತಮಗೆ ನ್ಯೂಸ್ 18 ಕನ್ನಡ ನ್ಯೂಸ್ 18 ಚಾನಲ್ಗೆ ಧನ್ಯವಾದಗಳು. ಆ್ಯಕ್ಚುಲಿ ಇಂಧನ ಸಚಿವರಾದಂಥ ಸನ್ಮಾನ್ಯ ಶ್ರೀ KJ ಜಾರ್ಜ್ ಸಾಹೇಬರು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಕಾರಣಾಂತರದಿಂದ ಅವರು ಈ ದಿನ ಹೆಡ್ ಕ್ವಾರ್ಟರ್ನಲ್ಲಿ ಇಲ್ಲದೇ ಇರೋದ್ರಿಂದ ಅವರ ಪರವಾಗಿ ನಾನು ತಮ್ಮ ಮುಂದೆ ಇದ್ದೇನೆ. ಸೊ ತಮ್ಮ ಪ್ರಶ್ನೆಗೆ ಉತ್ತರಿಸೋದಾದರೆ, ವಿಂಡ್ ಎನರ್ಜಿ, ಪವನ ಶಕ್ತಿ ಅಂತ ತಾವು ಹೇಳಿದ್ರಿ. ಇತ್ತೀಚೆಗೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಕೂಡ ಇಲ್ಲಿ ಬೆಂಗಳೂರಿನಲ್ಲಿ ಇದ್ದರು ಮತ್ತು ನಮ್ಮ ಇಂಧನ ಸಚಿವರ ಸಮಕ್ಷಮದಲ್ಲಿ ಕರ್ನಾಟಕ ಒಂದು ನಂಬರ್ 1 ಸ್ಥಾನವನ್ನು ಗಳಿಸಿ ಒಂದು ಪ್ರಶಸ್ತಿಗೆ ಕೂಡ ಈಡಾಗಿದೆ. ಅದನ್ನು ತಾವು ಹೇಳಿದ್ದೀರಿ. ಪವನ ಶಕ್ತಿಯಲ್ಲಿ ಇದುವರೆಗೂ 7300 ಮೆಗಾವ್ಯಾಟ್ನಷ್ಟು ಸಾಮರ್ಥ್ಯವನ್ನು ಈಗಾಗಲೇ ಸ್ಥಾಪಿಸಲಾಗಿದೆ. ಕರ್ನಾಟಕದಲ್ಲಿ ವಿ ಆರ್ ಫಾರ್ಚುನೇಟ್. ನಮಗೆ ವಿಂಡ್ ಮತ್ತು ಸೋಲಾರ್ಗೂ ಕೂಡ ಒಂದು ಕಂಜಿನಿಯಲ್ ಎನ್ವೈರ್ಮೆಂಟ್ ನಮಗೆ ಕರ್ನಾಟಕದಲ್ಲಿ ಇದೆ. ಕಂಜಿನಿಯಲ್ ಎನ್ವೈರ್ಮೆಂಟ್ ಇದ್ದರೆ ಸಾಲದು, ನಮ್ಮ ಸರ್ಕಾರವೂ ಕೂಡ ಅದಕ್ಕೆ ಸಾಕಷ್ಟು ಒತ್ತು ಕೊಟ್ಟು, ತಮಗೆ ಗೊತ್ತಿದೆ ರಿನ್ಯೂವಬಲ್ ಎನರ್ಜಿಯನ್ನು ನಾವು ಹೈಯೆಸ್ಟ್ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ನಾವು ಟ್ಯಾಪ್ ಮಾಡಲಿಕ್ಕಿದೆ. ಫಾಸಿಲ್ ಸೋರ್ಸಸ್ ಅಂತ ಏನಿದೆ ನಮ್ಮದು ಇದಿರ್ಬೋದು, ನಮ್ಮ ಉಷ್ಣ ವಿದ್ಯುತ್ ಸ್ಥಾವರಗಳಿದೆ, ಅದರಿಂದ ಪೊಲ್ಯೂಷನ್ ಆಗ್ತದೆ ಮತ್ತು ನಮ್ಮ ಫಾಸಿಲ್ ಫ್ಯೂಯಲ್ಸ್ ಕೂಡ ಎಕ್ಸಾಸ್ಟ್ ಆಗ್ತಾ ಇದೆ. ಹಾಗಾಗಿ ಮೋರ್ ಆ್ಯಂಡ್ ಮೋರ್ ಗ್ರೀನ್ ಎನರ್ಜಿಯನ್ನು ಆ್ಯಡ್ ಮಾಡುವಂಥದ್ದು ನಮ್ಮ ಸರ್ಕಾರದ ಒಂದು ಉದ್ದೇಶ. ಆ ಹಿನ್ನೆಲೆಯಲ್ಲಿ 7300 ಮೆಗಾವ್ಯಾಟ್ನ ಈಗಾಗಲೇ ಸ್ಥಾಪಿಸಲಾಗಿದೆ. ಹಿಂದಿನ ವರ್ಷ 1331 ಮೆಗಾವ್ಯಾಟ್ ಸ್ಥಾಪನೆ ಮಾಡೋದಕ್ಕೆ ಈ ಪ್ರಶಸ್ತಿ ನಮ್ಮದಾಗಿದೆ. ಸೊ ಅದರಿಂದ ನಾವು ಸ್ಯಾಟಿಸ್ಫೈ ಆಗೋದಿಲ್ಲ, ಯಾಕೆಂದ್ರೆ ನಮ್ಮದು ಒಂದು ರಿಸೋರ್ಸ್ ಅಡಿಕ್ವೆಸಿ ಪ್ಲ್ಯಾನ್ ಅಂತಿದೆ. ರಿಸೋರ್ಸ್ ಅಡಿಕ್ವೆಸಿ ಪ್ಲ್ಯಾನಲ್ಲಿ ಮುಂದಿನ 10 ವರ್ಷಗಳಿಗೆ ನಮ್ಮದು ಪ್ರೊಜೆಕ್ಷನ್ ಏನು, ನಾವು ಎಷ್ಟು ವಿದ್ಯುತ್ತನ್ನು ಉತ್ಪಾದನೆ ಮಾಡಬೇಕು ಪವನದ ಮೂಲಕ, ಅಂದರೆ ವಿಂಡ್ ಮೂಲಕ, ಮತ್ತು ಆರ್ ಇ ಅಂದರೆ ಇದು ಕೂಡ RE-ನಲ್ಲೇ ಬರುತ್ತೆ, ರಿನ್ಯೂವಬಲ್ ಎನರ್ಜಿಲಿ ಬರುತ್ತೆ, ಮತ್ತು ಸೋಲಾರ್ ಮೂಲಕ ಮತ್ತು ಇತರೆ ಸೋರ್ಸಿಂದ ಎಷ್ಟು ಮಾಡಬೇಕು ಅನ್ನೋಂಥದ್ದು ನಮಗೆ ಒಂದು ರೋಡ್ ಮ್ಯಾಪ್ ಇದೆ. ಅದರಲ್ಲಿ ನಾವು ಇದನ್ನು ಇನ್ನೂ ಕೂಡ ಹೆಚ್ಚಿನ ಒಂದು ಕ್ವಾಂಟಮನ್ನು ಆ್ಯಡ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಸರ್, ಪ್ರತಿ ಸತಿ ನಾವು ಎನರ್ಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಮಾತಾಡಿದಾಗ ಡಿಮಾಂಡ್ ಸಪ್ಲೈ ಬಗ್ಗೆನೇ ಮಾತನಾಡಿತಾರೆ. ಕರೆಕ್ಟ್. ಒಳ್ಳೆ ಮಳೆ ಆಗಿದೆ ಈ ವರ್ಷ, ಡ್ಯಾಂಬೆಲ್ಲ ತುಂಬಿದೆ, ಬಹುಶಃ ಇವರ ರಿಲೀವ್ಡ್ ಮ್ಯಾನ್ ರೈಟ್ ನಾವು. ಬಟ್ ಬರೋ ಒಂದು 3-4 ವರ್ಷಗಳಲ್ಲಿ
ಪವರ್ ಡಿಮಾಂಡ್ ಪ್ರೊಜೆಕ್ಷನ್ ಏನಿದೆ, ಹಾಗೆ ಆ ಬೇಕಾಗಿರೋ ವಿದ್ಯುತ್ನ ನಾವು ಹೇಗೆ ತಯಾರು ಮಾಡ್ತೀವಿ? ಈಗ ಕಳೆದ ಸುಮಾರು 6-7 ವರ್ಷಗಳ ಹಿಂದೆ, ಕೋವಿಡ್ಗಿಂತ ಹಿಂದೆ ನಮ್ಮ ವಿದ್ಯುತ್ ಬೇಡಿಕೆ ಕಡಿಮೆ ಇತ್ತು. ಸುಮಾರು 10,000-12,000 ಮೆಗಾವಾಟ್ನಷ್ಟು ಪೀಕ್ ಇರ್ತಾ ಇತ್ತು. ಈಗ ನಂತರ 2021-22 ನಂತರ ಬೇಡಿಕೆ ಸಾಕಷ್ಟು ಹೆಚ್ಚಿದೆ. ನಮ್ಮ ಪೀಕ್ ಡಿಮ್ಯಾಂಡು 18,350 ನಾವು ಮೊನ್ನೆ ಫೆಬ್ರವರಿನಲ್ಲಿ ರೆಕಾರ್ಡ್ ಮಾಡಿದ್ದೀವಿ. ನಾವು 2 ಥರ ಎನರ್ಜಿನ 2 ಮೆಜರ್ಮೆಂಟಲ್ಲಿ ಮಾಡ್ತೇವೆ. ಒಂದು ಡಿಮ್ಯಾಂಡನ್ನು ಮೆಗಾವ್ಯಾಟ್ಸಲ್ಲಿ ಹೇಳ್ತೀವಿ, 18,300 ಮೆಗಾವ್ಯಾಟ್ ಅಂತ. ಮತ್ತು ಇನ್ನೊಂದು ಎನರ್ಜಿ ಅಂತ ಹೇಳ್ತೀವಿ. ಎನರ್ಜಿ ಅಂತಂದರೆ ಮಿಲಿಯನ್ ಯೂನಿಟ್ಸ್ನಲ್ಲಿ ಹೇಳ್ತೇವೆ. ಸೊ ದಟ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 83,000 ಮಿಲಿಯನ್ ಯೂನಿಟ್ಸ್ ನಮಗೆ ಬೇಕಾಗ್ತದೆ. ನಾವೀಗ ಒಂದು ರಿಸೋರ್ಸ್ ಅಡಿಕ್ವೆಸಿ ಪ್ಲ್ಯಾನ್ ಅಂತಿದೆ ಗೌರ್ಮೆಂಟ್ ಆಫ್ ಇಂಡಿಯಾದವರ ಒಂದು ಮ್ಯಾಂಡೇಟ್ ಮೇಲೆ REIP ಅಂತ ಅಂದ್ಬಿಟ್ಟು ನಾವೀಗ ಆಲ್ರೆಡಿ ಸ್ಟಡಿ ಮಾಡಲಾಗಿದೆ. ರಿಸೋರ್ಸ್ ಅಡಿಕ್ವಿಟಿ ಪ್ಲ್ಯಾನ್ನಲ್ಲಿ 10 ವರ್ಷಕ್ಕೆ, ಮುಂಬರುವ 10 ವರ್ಷಗಳಿಗೆ ಪ್ಲ್ಯಾನ್ ಏನು, ನಮ್ಮ ಅರ್ಬನೈಸೇಷನ್ ಮತ್ತು ನಮ್ಮ ಇಂಡಸ್ಟ್ರಿಯಲೈಸೇಷನ್ ಮತ್ತು ನಮ್ಮ ಗ್ರೋತ್ ಪ್ಯಾಟರ್ನ ನೋಡಿಕೊಂಡು ನಾವು ಪ್ರೊಜೆಕ್ಟ್ ಮಾಡ್ತೀವಿ. ಅದರ ಪ್ರಕಾರ ಇವತ್ತಿನ ಏನು ನಮ್ಮ ಉತ್ಪಾದನೆ ಇದೆ ಅಥವಾ ನಮಗೆ ಬೇಡಿಕೆ ಇದೆ ಅದರ ಡಬಲ್ ಆಗುವಂಥ ಸಾಮರ್ಥ್ಯ ಇದೆ. ಫಾರ್ ಎಕ್ಸಾಂಪಲ್, ಇವತ್ತಿಗೆ ನಮಗೆ ಪೀಕ್ ಡಿಮ್ಯಾಂಡ್ ಬಂದು 18,000 ಮೆಗಾವ್ಯಾಟ್ ಇದೆ. 10 ವರ್ಷದ ನಂತರ ಇಟ್ಸ್ ಗೋನ್ ಟು ಬಿ ಆಲ್ಮೋಸ್ಟ್ 34,000-35,000 ಮೆಗಾವ್ಯಾಟ್ ನಮಗೆ ಬೇಕಾಗ್ತದೆ. ಸೊ ಅದಕ್ಕೆ ತಕ್ಕಂತೆ ನಾವು ಪ್ಲ್ಯಾನನ್ನು ಮಾಡ್ಕೊತಾ ಇದ್ದೀವಿ. ಅದರಲ್ಲಿ 4-5 ಒಂದು ರೂಪದಲ್ಲಿ ನಾವು ಉತ್ಪಾದನೆಯನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಒಂದು ಪವನ, ದಟ್ ಈಸ್ ವಿಂಡ್ ಎನರ್ಜಿ, ಮತ್ತೊಂದು ಸೋಲಾರ್ ಎನರ್ಜಿ REನಲ್ಲಿ, ಮತ್ತು ಹೈಡ್ರೋನಲ್ಲಿ ಪಂಪ್ ಸ್ಟೋರೇಜ್ ಘಟಕ ಅಂತೊಂದು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಶರಾವತಿ ಪಂಪ್ ಸ್ಟೋರೇಜು ಮತ್ತು ಇನ್ನೊಂದು ವರಾಹಿ ಪಂಪ್ ಸ್ಟೋರೇಜ್, ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳನ್ನು ಕೂಡ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಛತ್ತೀಸ್ಗಢನಲ್ಲಿ ಒಂದನ್ನು ಉಷ್ಣ ವಿದ್ಯುತ್ ಸ್ಥಾವರವನ್ನು ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಜೊತೆಗೆ ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಸ್ಕೀಮ್ ಕುಸುಮ್ ಸಿ ಅಂತ ಒಂದು ಸ್ಕೀಮ್ ಇದೆ. ಅದ್ರ ಬಗ್ಗೆ ಕೂಡ ನಾನು ಫರ್ದರ್ ತಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ಅದು ಮತ್ತು ಇನ್ನೊಂದು ರೂಫ್ ಟಾಪ್ ಸೋಲಾರ್. ನಾವೆಲ್ಲರೂ ಬೆಂಗಳೂರಿನಲ್ಲಿ ಪ್ರತಿಯೊಂದು ಮನೆ ಮೇಲೆ ಕೂಡ ರೂಫ್ ಟಾಪ್ ಸೋಲಾರ್ನ ಅದು ಕೂಡ ಕೇಂದ್ರ ಸರ್ಕಾರದ ಯೋಜನೆ ಇದೆ. ಇವುಗಳನ್ನೆಲ್ಲ ನಾವು ಲೆಕ್ಕಾಚಾರ ಮಾಡಿಕೊಂಡು ಮುಂಬರುವ 10 ವರ್ಷಗಳಲ್ಲಿ ನಮ್ಮ ರಿಕ್ವೈರ್ಮೆಂಟನ್ನು 18,000 ಮೆಗಾವ್ಯಾಟ್ನಿಂದ 34,000 ಅಥವಾ 35,000 ಮೆಗಾವ್ಯಾಟನ್ನ ಉತ್ಪಾದನೆಯನ್ನು ಹೆಚ್ಚಲಿಕ್ಕೆ ಯೋಜನೆಯನ್ನು ಹಮ್ಮಿಕೊಂಡಿದೆ. ಸೊ ನಾನು ಕುಸುಮ್ ಸಿ ಬಗ್ಗೆ ಕೆಲವೇ ಕ್ಷಣಗಳಲ್ಲಿ ಮಾತಾಡ್ತೀನಿ. ಆದರೆ ಒಂದು ಕನ್ಸರ್ನ್ ಇರೋದು ಎಕ್ಸ್ಪರ್ಟ್ಸ್ಗಳಲ್ಲಿ, ಈ ವರ್ಷ ಮಳೆ ಚೆನ್ನಾಗಾಗಿದೆ, ಹೈಡಲ್ ಪವರ್ದೇನು ತೊಂದರೆ ಇಲ್ಲ. ಯಾವುದೋ ಒಂದು ವರ್ಷ ಮಳೆ ಕಡಿಮೆ ಆಯಿತು, ಬರ ಬಂತು, ಆವಾಗ ಹೆಂಗೆ ಮ್ಯಾನೇಜ್ ಮಾಡುತ್ತೆ ಕರ್ನಾಟಕ ಸರ್ಕಾರ? ಕರೆಕ್ಟ್. ಸೊ ಯು ಆರ್ ರೈಟ್. ಈ ವರ್ಷ ತಾವು ಬಿಗಿನಿಂಗಲ್ಲಿ ಹೇಳಿದ್ರೆ ವಿ ಆರ್ ಫಾರ್ಚುನೇಟ್ ಆ್ಯಂಡ್ ರಿಲೀವ್ಡ್ ಮ್ಯಾನ್ ಅಂತ. ಹೌದು, ನಾವು ವಿದ್ಯುತ್ ಇಂಧನ ಇಲಾಖೆಯಲ್ಲಿ ನಮಗೆ ಜೂನ್ ನಂತರ ಅಪ್ ಟು ಡಿಸೆಂಬರ್ ತನಕ ಇಟ್ಸ್ ಎ ಲೀನ್ ಟೈಮ್. ಅಂದರೆ ನಮ್ಮ ರಿಕ್ವೈರ್ಮೆಂಟ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಎನರ್ಜಿ ಅವೈಲಬಿಲಿಟಿ ಕೂಡ ನಮಗೆ ಮಳೆ ಬಂದಿರುತ್ತೆ, ಹೈಡ್ರೋ ಪ್ರಾಜೆಕ್ಟ್ಸು ನಮಗೆ ವರ್ಕ್ ಆಗ್ತಾ ಇರುತ್ತೆ. ಹಾಗಾಗಿ ರಿಕ್ವೈರ್ಮೆಂಟ್ ಕಡಿಮೆ ಇರೋದ್ರಿಂದ ನಾವು ಅಷ್ಟು ನಮಗೆ ಒತ್ತಡ ಇರೋದಿಲ್ಲ. ಒತ್ತಡ ಬರೋದು ಜನವರಿ ಫೆಬ್ರವರಿಯಿಂದ ನಮಗೆ ಮೇ ತನಕ. ಸಮ್ಮರ್ನಲ್ಲಿ ಒತ್ತಡ ಏನಕ್ಕೆ ಅಂತಂದರೆ, ಒಂದು ಹೈಡ್ರೋನಲ್ಲಿ ನೀರು ಖಾಲಿ ಆಗಿರುವ ಸಾಧ್ಯತೆಗಳು ಕೂಡ ಇರ್ತದೆ. ಅಂದರೆ ಹೈಡ್ರೋ ಜಾಸ್ತಿ ನಾವು ಜನ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಪವರ್ ರಿಕ್ವೈರ್ಮೆಂಟ್ ಈಸ್ ಸೋ ಹ್ಯೂಜ್. ಪವರ್ ರಿಕ್ವೈರ್ಮೆಂಟ್ ಏನಕ್ಕೆ ಹ್ಯೂಜ್ ಅಂತಂದರೆ, ನಮ್ಮ ಅಗ್ರಿಕಲ್ಚರ್ ಪಂಪ್ ಸೆಟ್ಗೆ, ರೈತರು ಉಪಯೋಗಿಸೋಂಥ ಪಂಪ್ ಸೆಟ್ಗೆ ರಿಕ್ವೈರ್ಮೆಂಟು ತುಂಬ ಇದೆ. ನಮ್ಮಲ್ಲಿ ಸುಮಾರು 34 ಲಕ್ಷ ಪಂಪ್ ಸೆಟ್ಸ್ಗಳಿದೆ, ಅಗ್ರಿಕಲ್ಚರ್ ಪಂಪ್ ಸೆಟ್ಸ್ ಇದೆ. ಅದಕ್ಕೆ ಪವರ್ ರಿಕ್ವೈರ್ಮೆಂಟ್ ಜಾಸ್ತಿ ಇರೋದ್ರಿಂದ ಸಮ್ಮರ್ನಲ್ಲಿ ನಮಗೆ ಕಷ್ಟ ಆಗ್ತದೆ. ಫಾರ್ಚುನೇಟ್ಲಿ ಈ ಸಾರಿ ಸಮ್ಮರ್ನಲ್ಲಿ ನಮಗೆ ಏಪ್ರಿಲಲ್ಲಿ ಮಳೆ ಬಂತು, ಮೇನಲ್ಲಿ ಮಳೆ ಬಂತು. ನಮಗೆ ಆ ಸಮ್ಮರ್ ಅಷ್ಟು ಫೀಲ್ ಆಗಲಿಲ್ಲ. ಹಾಗಾಗಿ ಏನು ಸಮಸ್ಯೆ ಇಲ್ಲದೆ ನಾವು ನಿವಾರಣೆಯನ್ನು ಮಾಡಿದ್ವಿ. ಈಗ ನಾವು ಪವನ ಶಕ್ತಿ ಬಗ್ಗೆ ಮಾತಾಡಿದ್ದೀವಿ, ಸೋಲಾರ್ ಶಕ್ತಿ ಬಗ್ಗೆ ಮಾತಾಡಿದ್ದೀವಿ, ಸೋಲಾರ್ ಎನರ್ಜಿ ಬಗ್ಗೆ. ಬಟ್ ಒಂದು ಚಾಲೆಂಜ್ ಇರೋದು ಆ ಎನರ್ಜಿನ ಹೆಂಗೆ ಸ್ಟೋರ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಸರ್ಕಾರ ಕೂಡ ಬೇರೆ ಬೇರೆ ಒಂದು ಟೆಕ್ನಾಲಜಿ ಬಗ್ಗೆ ನೋಡ್ತಾ ಇದೆ. ಹೌದು. ಇವಾಗ ಸದ್ಯಕ್ಕೆ ಏನಿದೆ ಸರ್ ಆಪ್ಷನ್ಸು ಕರ್ನಾಟಕಕ್ಕೆ? ಇಟ್ಸ್ ಎ ರೈಟ್ ಕ್ವೆಶ್ಚನ್. ಏನಾಗಿದೆ, ನಮ್ಮ ಪವನ ಶಕ್ತಿ ಮತ್ತು ಸ್ಪೆಸಿಫಿಕಲಿ ಸೋಲಾರ್ ಎನರ್ಜಿ, ಪವನ ಶಕ್ತಿ ನಮಗೆ ನೈಟ್ನಲ್ಲೂ ಕೂಡ ಸಾಧ್ಯತೆ ಇದೆ. ಗಾಳಿ ಯಾವಾಗ ಇರ್ತದೆ ಆವಾಗ ಪವನ ಶಕ್ತಿ, ಅದು 24 ಅವರ್ಸಲ್ಲಿ ಗಾಳಿ ಇದ್ದಾಗೆಲ್ಲ ಬರ್ತದೆ. ಬಟ್ ಸೋಲಾರ್ ಎನರ್ಜಿ ನಮಗೆಲ್ರಿಗೂ ಗೊತ್ತಿದ್ದಾಗೆ ಡೇ ಟೈಮಲ್ಲಿ ಮಾತ್ರ ಬರೋಂಥದ್ದು. ಅದು ಡೇ ಟೈಮ್ನಲ್ಲೂ ಮಾರ್ನಿಂಗ್ 9 to ಈವ್ನಿಂಗ್ 3 or 4 o'clock ತನಕ ಬರ್ತದೆ, ಆಮೇಲೆ ಮತ್ತೆ ಕಡಿಮೆ ಆಗ್ತದೆ. ಸೊ ಇಶ್ಯೂ ಈಸ್ ಸೋಲಾರ್ ಅವರ್ಸ್ ಅಂತ ಕರಿತೀವಿ. ಸೋಲಾರ್ ಅವರ್ಸಲ್ಲಿ ನಮಗೆ ಬರೋಂಥ ಎನರ್ಜಿಯನ್ನು ನಾವು ಯೂಸ್ ಮಾಡ್ತೇವೆ. ಬಟ್ ಹವೆವರ್ ಮೈ ರಿಕ್ವೈರ್ಮೆಂಟ್ ಈಸ್ ಹ್ಯೂಜ್ ಇನ್ ದಿ ಪೀಕ್ ಅವರ್ಸ್. ಪೀಕ್ ಅವರ್ಸ್ ಯಾವಾಗ ಅಂದರೆ ಈವ್ನಿಂಗ್ 6 to ನೈಟ್ 9 o'clock ತನಕ ಅಥವಾ 10 o'clock ತನಕ ನನಗೆ ಪೀಕ್ ಡಿಮ್ಯಾಂಡ್ ಇರುತ್ತೆ. ಮಾರ್ನಿಂಗು ಅದೇ ರೀತಿ ಇರುತ್ತೆ. ಮಾರ್ನಿಂಗ್ 6 to 9 o'clock ತನಕ ಪೀಕ್ ಡಿಮ್ಯಾಂಡ್. ಯಾಕಂದರೆ ಮನೆಯಲ್ಲಿ ಪ್ರತಿಯೊಬ್ಬರು ಯೂಸ್ ಮಾಡ್ತಾರೆ, ಗೀಸರ್ ಯೂಸ್ ಮಾಡ್ತಾರೆ. ಮತ್ತೊಂದು ಬೇರೆ ಡೇ ಟೈಮಲ್ಲಿ ಆ್ಯಕ್ಚುಲಿ ಡಿಮ್ಯಾಂಡ್ ಕಡಿಮೆ ಇರ್ತದೆ. ಡಿಮ್ಯಾಂಡ್ ಕಡಿಮೆ ಇದ್ದಾಗ ನನ್ನ ಹತ್ರ ಸೋಲಾರ್ ಎನರ್ಜಿ ಜಾಸ್ತಿ ಇರುತ್ತೆ. ಸೊ ರೈಟ್ ಕ್ವೆಶ್ಚನ್, ಹೌ ಆರ್ ಯು ಗೋಯಿಂಗ್ ಟು ಡೂ ಇಟ್, ಹೌ ಆರ್ ಯು ಗೋಯಿಂಗ್ ಟು ಸ್ಟೋರ್ ಅಂತ. ಅದು ಇದುವರೆಗೂ ಅದರಲ್ಲಿ ಟೆಸ್ಟೆಡ್ ಟೆಕ್ನಾಲಜಿ ಅಂತ ಇರಲಿಲ್ಲ. ಅಂದರೆ ಎಲ್ಲ ರಿಸರ್ಚ್ ಎಲ್ಲ ಇತ್ತು. ಈಗ ಗೌರ್ಮೆಂಟ್ ಆಫ್ ಇಂಡಿಯಾ ಕೂಡ ಒಂದು ಪಾಲಿಸಿಯನ್ನು ಹೊರಗೆ ತಂದಿದೆ, ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಅಂದ್ಬಿಟ್ಟು BESS ಅಂತ ಕರಿತೀವಿ, BESS ಅಂತ.
ಸೊ ಅದನ್ನು ವೆರೆವರ್ ವಿ ಹ್ಯಾವ್ ಸೋಲಾರ್ ಎನರ್ಜಿ, ಅಲ್ಲಿ ಕಪಲ್ಡ್ ವಿತ್ ದಿ ಸೋಲಾರ್ ಜನ್ರೇಷನ್, ಅಲ್ಲೇ ಬ್ಯಾಟ್ರಿಯನ್ನು ಸ್ಟೋರ್ ಮಾಡಿ ಇನ್ಸ್ಟಾಲ್ ಮಾಡಿ ಬ್ಯಾಟ್ರಿನಲ್ಲಿ ಪವರ್ನ ವಿದ್ಯುತ್ ಶಕ್ತಿಯನ್ನು ನಾವು ಸ್ಟೋರ್ ಮಾಡಿಕೊಂಡು ಪೀಕ್ ಅವರ್ಸಲ್ಲಿ ರಿಲೀಸ್ ಮಾಡುವಂಥದ್ದು. ಸೊ ಅಂಥದ್ದು ಪ್ರಾಜೆಕ್ಟ್ ಇದುವರೆಗೂ ಇನ್ನೂ ಆಪ್ರೇಷನಲೈಸ್ ಆಗಿಲ್ಲ, ಶುರು ಆಗಿದೆ ಗುಲ್ಬರ್ಗದಲ್ಲಿ. ಮತ್ತು ಪಾವಗಡದಲ್ಲಿ ಒಂದು ರ್ಯಾಪ್ಟೆ ಅಂತ ಒಂದು ಜಾಗ ಇದೆ, ಅಲ್ಲೂ ಕೂಡ ಈಗ ಟೆಂಡರ್ ಸ್ಟೇಜ್ನಲ್ಲಿದೆ. ಸೊ ದಟ್ ವಿಲ್ ಬಿ ಲೈಕ್ ಫ್ಯೂಚರ್. ಇನ್ನು ಮುಂದೆ ನಾವು ಡೇ ಟೈಮ್ನಲ್ಲಿ ಬಂದಂಥ ಸೋಲಾರ್ ಎನರ್ಜಿಯನ್ನು ಟ್ರ್ಯಾಪ್ ಮಾಡಿ ನೈಟಲ್ಲಿ ಅಥವಾ ಮತ್ತೊಮ್ಮೆ ನಮಗೆ ಪೀಕ್ ಯಾವಾಗಿದೆ ಅವಾಗ ಯೂಸ್ ಮಾಡೋಂಥದ್ದು ಆ ಟೆಕ್ನಾಲಜಿ ಪ್ರೋವನ್ ಟೆಕ್ನಾಲಜಿ ಇದೆ ನಮ್ಮ ದೇಶದಲ್ಲಿ, ಮತ್ತು ಬೇರೆ ದೇಶಗಳಲ್ಲೂ ಕೂಡ ಅದನ್ನು ಅನುಷ್ಠಾನಗೊಳಿಸಲಾಗ್ತದೆ. ನಾನು ಪವರ್ ಪ್ರೊಜೆಕ್ಷನ್ ಬಗ್ಗೆ ನಿಮ್ಮನ್ನ ಕೇಳಿದೆ, ಬೇಡಿಕೆ ಎಷ್ಟಿರ್ಬೋದು ವಿದ್ಯುತ್ ಬರೋ 4-5 ವರ್ಷಗಳಲ್ಲಿ ಅಂತ. ಈ ಪ್ರೊಜೆಕ್ಷನ್ ಅಥವಾ ಈ ಬೇಡಿಕೆನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಎಲೆಕ್ಟ್ರಿಕ್ ವೆಹಿಕಲ್ ಡಿಮಾಂಡ್ ಏನು ಜಾಸ್ತಿ ಆಗ್ತಾಯಿದೆ, ಅದರ ಯೂಸೇಜ್ ಏನು ಜಾಸ್ತಿ ಆಗ್ತಾಯಿದೆ, ಅದನ್ನು ಕೂಡ ಫ್ಯಾಕ್ಟರ್ ಏನು ಮಾಡ್ತೀರಾ? ಅದು ಎಷ್ಟು ದೊಡ್ಡ ಒಂದು ಪ್ರಮಾಣ ಇದೆ ಇದರಲ್ಲಿ ಅಂತ? ಖಂಡಿತ. ಈಗ ಎಲೆಕ್ಟ್ರಿಕ್ ವೆಹಿಕಲ್ದು ಕಳೆದ 4-5 ವರ್ಷದ ಗ್ರೋತನ್ನು ನೋಡಿದ್ರೆ, ಸೊ ಗ್ರೋತ್ ಇಸ್ ಲೈಕ್ ಸ್ಟಡಿ ಆ್ಯಂಡ್ ಇಟ್ಸ್ ವೆರಿ ಗುಡ್ ಅಂಡ್ ಫಿನಾಮಿನಲ್ ಇದೆ. ಫಾರ್ಚುನೇಟ್ಲಿ ಲೈಕ್ ಇನ್ ಇಂಡಿಯಾ EV ಚಾರ್ಜಿಂಗ್ ಸ್ಟೇಷನ್ಸು ನಂಬರ್ 1 ಅಂದರೆ ಅತಿ ಹೆಚ್ಚು ಇರೋಂಥದ್ದು ನಮ್ಮಲ್ಲಿ ಕರ್ನಾಟಕ ರಾಜ್ಯದಲ್ಲಿ. 5700 ಇದೆ. 5700ನಲ್ಲಿ ನಮ್ಮ ಬೆಸ್ಕಾಂ ಪ್ರಮೈಸಸ್ನಲ್ಲೇ 5300 ಇದೆ. ಅಂದರೆ EV ಪೆನಿಟ್ರೇಷನ್ ಇನ್ನೂ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸಿನ್ಸ್ ಇಟ್ ಈಸ್ ಬ್ಯಾಂಗ್ಳೂರ್, ನಮ್ಮಲ್ಲಿ ಸ್ವಲ್ಪ ರಿಕ್ವೈರ್ಮೆಂಟ್ ಜಾಸ್ತಿ ಇದೆ. ಸೊ ಗ್ರೋತನ್ನ ನಾವು ಆಲ್ರೆಡಿ ಸ್ಟಡಿ ಮಾಡಿದ್ದೇವೆ. ಈಗ ಕಳೆದ 5 ವರ್ಷದಲ್ಲಿ ಏನಿತ್ತು, ನೆಕ್ಸ್ಟ್ 5 ಇಯರ್ಸ್ ಅದನ್ನ ಫರ್ದರ್ ನೆಕ್ಸ್ಟ್ 5 ಇಯರ್ಸ್ ಯಾವ ಗ್ರೋತಲ್ಲಿ ಆಗ್ಬೋದು ಅಂತ ಪ್ರೊಜೆಕ್ಟ್ ಮಾಡಿ ಅದಕ್ಕೆ ಬೇಕಾದಂಥ ಎನರ್ಜಿಯನ್ನು ಕೂಡ ನಾವು ಕ್ವಾಂಟಿಫೈ ಮಾಡಿದ್ದೇವೆ. ಒಂದು ಎನರ್ಜಿ ಕ್ವಾಂಟಿಫಿಕೇಷನ್, ರಿಕ್ವೈರ್ಮೆಂಟ್, ಪ್ರೊಡಕ್ಷನ್ ಅಂದರೆ ಜನ್ರೇಷನ್ ಮಾಡೋವಂಥದ್ದು, ಮತ್ತು ಸಪ್ಲೈಗೆ ನಾವು ಇನ್ಫ್ರಾಸ್ಟ್ರಕ್ಚರ್ನ ಕ್ರಿಯೇಟ್ ಮಾಡೋವಂಥದ್ದು. ಜೊತೆಗೆ ವಿ ನೀಡ್ ಟು ಹ್ಯಾವ್ EV ಚಾರ್ಜಿಂಗ್ ಸ್ಟೇಷನ್ಸ್ ಆಲ್ಸೋ. ದಟ್ ಆಲ್ಸೋ ವಿ ಆರ್ ಪ್ಲಾನಿಂಗ್. ಸೊ ತಮಗೆ ಗೊತ್ತಿದ್ದಾಗೆ EV ಚಾರ್ಜಿಂಗ್ ಸ್ಟೇಷನ್ಸ್ ಈಗ ಇದೆ. ಹಿಂದೆ 4-5 ವರ್ಷದ ಹಿಂದೆ ನಾವು ಇನ್ಸ್ಟಾಲ್ ಮಾಡಿದ್ದು ಸ್ಲೋ ಚಾರ್ಜಿಂಗ್ ಸ್ಟೇಷನ್ಸ್ ಇತ್ತು. ಅದು 2 ಗಂಟೆ 3 ಗಂಟೆ ಆಗ್ತಾಯಿತ್ತು. ಸೊ ಅದನ್ನು ನಾವು ಇಂಪ್ರೂವ್ ಮಾಡಲಿಕ್ಕೆ 30 ಮಿನಿಟ್ಸ್ ಮತ್ತು 90 ಮಿನಿಟ್ಸ್ ಅಥವಾ ಈ ರೀತಿ ಮಾಡಲಿಕ್ಕೆ ಮತ್ತು ಅಪ್ಗ್ರೇಡ್ ಮಾಡಲಿಕ್ಕೆ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ವಿ ಹ್ಯಾವ್ ಟೇಕನ್ ದಟ್ ರಿಕ್ವೈರ್ಮೆಂಟ್ ಆಲ್ಸೋ ಇನ್ ಟು ಅಕೌಂಟ್, EV ಚಾರ್ಜಿಂಗ್ ಸ್ಟೇಷನ್ಸು ಅಥವಾ ಮತ್ತೆ ರಿಕ್ವೈರ್ಮೆಂಟ್ ಆಫ್ ಪವರ್ ಆ್ಯಸ್ ವೆಲ್. ಸರ್, ಪವರ್ ಜನ್ರೇಷನ್ ಬಗ್ಗೆ ಮಾತಾಡಿದ್ದೀವಿ. ಒಂದು ಕ್ರಿಟಿಸಿಸಮ್ ಸಾಮಾನ್ಯ ಬರೋದು ಇಂಧನ ಇಲಾಖೆಗೆ, ರೈತರಿಗೆ ಬೆಳಿಗ್ಗೆ ಹೊತ್ತು ಕರೆಂಟ್ ಕೊಡಲ್ಲ ಇವರು. ರೈತರಿಗೆ ಕರೆಂಟ್ ಕೊಡೋದು ರಾತ್ರಿ ಹೊತ್ತು. ಪಾಪ ಅವರು 12 ಗಂಟೆ 1 ಗಂಟೆ ರಾತ್ರಿ ಹೊಲಕ್ಕೆ ಹೋಗಿ ಪಂಪ್ ಸೆಟ್ ಆನ್ ಮಾಡಬೇಕು ಅಂತ. ಕುಸುಮ್ ಸಿ ಯೋಜನೆ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಗೌರ್ಮೆಂಟ್ ಹೇಳ್ತಾ ಇದೆ, ಅಥವಾ ಸಿದ್ದರಾಮಯ್ಯ ಅವರು ಹೇಳ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು, ಕುಸುಮ್ ಸಿ ಯೋಜನೆ ಅಡಿ ಡೇ ಟೈಮ್ನಲ್ಲಿ 7 ಅವರ್ ರಿಲಯಬಲ್ ಪವರ್ ಸಪ್ಲೈ ಕೊಡ್ತೀವಿ ನಾವು ರೈತರಿಗೆ ಅಂತ. ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ ಸರ್? ಅಲ್ಲ, ಖಂಡಿತ ತಾವು ಹೇಳಿದ್ದು ನಿಜ. ಈಗ ಏನಿದೆ, ನಮ್ಮ ಪವರ್ ರಿಕ್ವೈರ್ಮೆಂಟನ್ನು ನೋಡಿಕೊಂಡು ಕೆಲವೊಂದು ಸೋಲಾರ್ ಅವರ್ಸಲ್ಲಿ ಕೂಡ ಒಂದು 4 ಅವರ್ಸ್ ಕೊಡ್ತೀವಿ. ಕೆಲವೊಂದು ಕಡೆಗೆ ನಾವು 7 ಅವರ್ಸ್ ಅಟ್ ಎ ಟೈಮ್ ಕೊಡ್ತಾ ಇದ್ದೇವೆ. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಗ್ರಿಡ್ ಸ್ಟೆಬಿಲಿಟಿ, ನಮಗೆ ರಿಕ್ವೈರ್ಮೆಂಟ್ ಆಫ್ ದ ಪವರ್ ಇನ್ ಇಂಡಿವಿಜುವಲ್ ಏರಿಯಾದಲ್ಲಿ. ಬಹಳಷ್ಟು ಕಡೆಗೆ ನಾವು 2 ಇನ್ಸ್ಟಾಲ್ಮೆಂಟಲ್ಲಿ ಕೊಡ್ತೇವೆ. ಅಂದರೆ ಡೇ ಟೈಮಲ್ಲಿ ಸೋಲಾರ್ ಅವರ್ಸಲ್ಲಿ ಸುಮಾರು ಒಂದು 4 ಅವರ್ಸ್ ಕೊಡ್ತೇವೆ. ಉಳಿದಂಥದ್ದು ನೈಟಲ್ಲಿ ಕೊಡ್ತೇವೆ. ನೈಟಲ್ಲಿ ಅಂದರೆ 10 ಗಂಟೆ ನಂತರ, 10 ಗಂಟೆ ತನಕ ಪೀಕ್ ಅವರ್ಸ್ ನಮ್ಮದು. 10 ಗಂಟೆ ಮೇಲೆ ನಮಗೆ ಪವರ್ ಡಿಮ್ಯಾಂಡ್ ಕಡಿಮೆ ಆಗ್ತದೆ, ಆವಾಗ ನಾವು ರೈತರಿಗೆ ಕೊಡ್ತೇವೆ. ಅದರಿಂದ ರೈತರಿಗೆ ತೊಂದರೆ ಆಗೋದು ಕರೆಕ್ಟ್. ತಾವು ಹೇಳಿದ್ದು, ರೈತರು ನೀರು ಬಿಡಲಿಕ್ಕೋಸ್ಕರ ರಾತ್ರಿ ಎದ್ದು ಅವರು ನಿದ್ದೆ ಮಾಡೋದು ಬಿಟ್ಟು ಮತ್ತು ಕತ್ತಲಲ್ಲಿ ಹೋಗಿ ನೀರನ್ನು ಕಟ್ಟಬೇಕಾಗತ್ತೆ. ಅಲ್ಲಿ ಅವರಿಗೆ ಅನಾಹುತಗಳು, ಕಾಡು ಪ್ರಾಣಿಗಳು ಅಥವಾ ಹಾವು ಇಂಥದ್ದೆಲ್ಲ ಸಮಸ್ಯೆಗಳಿದೆ. ಅದನ್ನು ತಪ್ಪಿಸ್ಲಿಕ್ಕೋಸ್ಕರ ರೈತರಿಗೆ ರಿಲಯಬಲ್ ಪವರ್ ಸಪ್ಲೈ 7 ಅವರ್ಸ್ನ ಡೇ ಟೈಮಲ್ಲಿ ಕೊಡಬೇಕು ಅನ್ನೋ ಉದ್ದೇಶದಿಂದಲೇ ಕುಸುಮ್ ಸಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು, ಸನ್ಮಾನ್ಯ ಇಂಧನ ಸಚಿವರು, ಅದು ಸ್ವಲ್ಪ ನೆನಗುದಿಗೆ ಬಿದ್ದಿತ್ತು. ಅಂದರೆ ಕುಸುಮ್ ಸಿ ಟೇಕ್ ಆಫ್ ಆಗಿರಲಿಲ್ಲ. ಕಳೆದ 1-1.5 ವರ್ಷಗಳಲ್ಲಿ ಸಾಕಷ್ಟು ಅದನ್ನು ನಾವು ಅದರ ಹಿಂದೆ ಬಿದ್ದು ಪರ್ಸ್ಯೂ ಮಾಡಿ ನಾವು ಇಟ್ ಹಸ್ ಟೇಕನ್ ಆಫ್. ತಮಗೆ ಗೊತ್ತಿದ್ದಾಗೆ ಹಾನರಬಲ್ ಚೀಫ್ ಮಿನಿಸ್ಟರ್ ಅಬೌಟ್ 3 ವೀಕ್ಸ್ ಬ್ಯಾಕ್ ಗೌರಿಬಿದನೂರಿನಲ್ಲಿ ಲಾಂಚ್ ಮಾಡಿದ್ರು. ಅಲ್ಲಿ ತೊಂಡೆಬಾವಿ ಹತ್ರ ಒಂದು 20 ಮೆಗಾವ್ಯಾಟ್ ಒಂದು ಕುಸುಮ್ ಸಿ ಪ್ರಾಜೆಕ್ಟ್ನ ಇನಾಗ್ರೇಟ್ ಮಾಡಿದ್ರು. ಈಗಾಗಲೇ ಸುಮಾರು 200 ಮೆಗಾವ್ಯಾಟ್ಸ್ನಷ್ಟು ನಾವು ವರ್ಕನ್ನು ಕಂಪ್ಲೀಟ್ ಮಾಡಲಾಗಿದೆ. ಇದುವರೆಗೂ ಟೆಂಡರ್ ಮಾಡಿರೋಂಥದ್ದು ಅಬೌಟ್ 2400 ಮೆಗಾವ್ಯಾಟ್ಸ್. ಇನ್ನೂ 1500 ಮೆಗಾವ್ಯಾಟ್ಸನ್ನು ನಾವು ಆ್ಯಡ್ ಮಾಡಿದೆ. ಆಲ್ಮೋಸ್ಟ್ ಅಬೌಟ್ 4000 ಮೆಗಾವ್ಯಾಟ್ಸನ್ನು ನಾವು ಕುಸುಮ್ ಸಿಯಿಂದ ನಾವು ಆ್ಯಡ್ ಮಾಡ್ತಾ ಇದ್ದೀವಿ. ಕುಸುಮ್ ಸಿದು ಒಂದು ಸ್ಪೆಷಾಲಿಟಿ ಏನಂತಂದರೆ, ಇಟ್ಸ್ ಕಾಲ್ಡ್ ಫೀಡರ್ ಲೆವೆಲ್ ಸೋಲರೈಸೇಷನ್ ಅಂತ. ಅಂದರೆ ಡಿಸೆಂಟ್ರಲೈಸ್ಡ್ ಸೋಲರೈಸೇಷನ್ ಅಂತ ಕರಿತೇವೆ. ಸೊ ಈಗ ಒಂದು ಸಬ್ಸ್ಟೇಷನ್ ಇರುತ್ತೆ, ಆ ಸಬ್ಸ್ಟೇಷನಿಂದ ಆ ಭಾಗದ ರೈತರಿಗೆ ಒಂದಷ್ಟು ನಮ್ಮ ಫೀಡರ್ಸ್ ಅಂತ ಹೋಗಿರುತ್ತೆ, ಅಗ್ರಿಕಲ್ಚರ್ ಫೀಡರ್ಸ್. ಆ ಅಗ್ರಿಕಲ್ಚರ್ ಫೀಡರ್ಸ್ಗಳಿಗೆ ಹತ್ರದಲ್ಲೇ ಒಂದು ನಾವು ಸೋಲಾರ್ ಪ್ಲ್ಯಾಂಟನ್ನು ಹಾಕಿ ವಿ ವಿಲ್ ಇಂಜೆಕ್ಟ್ ದ ಪವರ್ ಟು ದ ಸಬ್ಸ್ಟೇಷನ್. ಆ ಸಬ್ಸ್ಟೇಷನ್ದ ಮೇಯ್ನ್ ಗ್ರಿಡ್ಗೆ ಬರೋದಿಲ್ಲ, ಅದು ಅಲ್ಲೇ ಯೂಸ್ ಆಗಿ ಅವ್ರಗಳಿಗೆ ರಿಲಯಬಲ್ ಪವರ್ ಸಪ್ಲೈನ ಕೊಡುತ್ತೆ.
ವೋಲ್ಟೇಜ್ ಎನ್ಶೂರ್ ಆಗ್ತದೆ. ಮತ್ತು ತಾವು ಕೇಳಿದ್ರಿ 7 hours ರಿಲಯಬಲ್ ಪವರ್ ಸಪ್ಲೈ ಕೊಡೋದು ಅಂತ. 7 hours ರಿಲಯಬಲ್ ಪವರ್ ಸಪ್ಲೈನ ಎಲ್ಲೆಲ್ಲಿ ಕುಸುಮ್ಸಿಯನ್ನು ನಾವು ಈಗ ಆಲ್ರೆಡಿ ಇಂಪ್ಲಿಮೆಂಟ್ ಮಾಡಿದ್ವಿ, ಈಗಾಗಲೇ ಕೊಡ್ತಾ ಇದ್ದೀವಿ ನಾವು. ಪೀಪಲ್ ಆರ್ ವೆರಿ ವೆರಿ ಹ್ಯಾಪಿ. ಸೊ ಅಲ್ಲಿ ಆನರಬಲ್ ಚೀಫ್ ಮಿನಿಸ್ಟರ್ಸ್ ಒಂದು ಪ್ರೋಗ್ರಾಮ್ನಲ್ಲಿ ರೈತರ ಜೊತೆ ಕೂಡ ಕನೆಕ್ಟ್ ಮಾಡಿ ನಾವು ಸಂವಾದ ಮಾಡಿಸಿದ್ವಿ. ಅವರ ಒಂದು ಫೀಲಿಂಗ್ ಕೂಡ ಎಕ್ಸ್ಪ್ರೆಸ್ ಮಾಡಿದ್ರು. ಇದರಿಂದ ನಾವು ರಾತ್ರಿ ಹೊತ್ತು ಹೋಗೋದು ತಪ್ತದೆ. ಮತ್ತು ಅಟ್ ಎ ಟೈಮ್ ಕಂಟಿನ್ಯೂಸ್ ಬಂದಾಗ ಅವ್ರ ಬೆಳೆಗಳಿಗೆ ಅವ್ರು ರಾತ್ರಿ ಹೊತ್ತು ಏನಾಗ್ತದೆ, ಅವರು ಸುಮ್ಮನೆ ಆನ್ ಮಾಡಿ ಬಂದುಬಿಡ್ತಾರೆ, ಅಥವಾ ಮೋಟ್ರನ್ನ ಆಟೋ ಸ್ಟಾರ್ಟರ್ ಹಾಕಿ ಬಂದುಬಿಡ್ತಾರೆ. ಅದು ಆಟೋ ಅಂದರೆ ಅದು 3 ಗಂಟೆ 4 ಗಂಟೆ ನಾವು ಕರೆಂಟ್ ಕೊಟ್ಟಷ್ಟು ಬೋರ್ ಪಂಪ್ ಮಾಡುತ್ತೆ, ನೀರೆಲ್ಲೋ ಹೋಗಿ ಶೇಖರಣೆ ಆಗ್ತದೆ. ಡೇ ಟೈಮಲ್ಲಾದರೆ ರೈತ ಹೊಲದಲ್ಲಿರ್ತಾನೆ, ಅವ್ನಿಗೆ ಎಷ್ಟು ಬೇಕೋ ಅಷ್ಟು ಕರೆಕ್ಟಾಗಿ ಹಾಯಿಸ್ಕೊತಾನೆ, ಹಾಗಾಗಿ ಅದರಿಂದ ಉತ್ಪನ್ನ ಕೂಡ ಜಾಸ್ತಿ ಆಗ್ತದೆ. ಸೊ ಇಟ್ಸ್ ಎ ಗೇಮ್ ಚೇಂಜರ್. ನಾವು ವಿ ಆರ್ ಗೋಯಿಂಗ್ ಆಲ್ ಔಟ್ ಟು ಇಂಪ್ಲಿಮೆಂಟ್ ದಿಸ್ ಸ್ಕೀಮ್. ಫೇಸ್ 1 ಅಬೌಟ್ 2000 megawatts 4000 megawatts ಆ್ಯಡ್ ಮಾಡ್ತಾ ಇದ್ದೀವಿ. ಫೇಸ್ 2 ಕೂಡ ಬರುತ್ತೆ ಅಂತ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಇಂಡಿಕೇಶನ್ಸ್ ಇದೆ. ಅದು ಕೂಡ ತಗೊಂಡು ನಾವು ವಿಲ್ ಮ್ಯಾಕ್ಸಿಮೈಸ್. ಸೊ ರೈತರು ನೆಮ್ಮದಿ ನಿದ್ದೆ ಮಾಡ್ಬೋದು ಹಾಗಾದ್ರೆ. ಖಂಡಿತ. ಓಕೆ, ಈಗ ಗೃಹಜ್ಯೋತಿ ಇಂಪ್ಲಿಮೆಂಟೇಷನ್ ಆಗಿ ಹತ್ರ 1-2 ವರ್ಷ ಆಗ್ತಾ ಬಂತು ರಫ್ಲಿ. ಗೃಹಜ್ಯೋತಿ ಇಂಪ್ಲಿಮೆಂಟೇಷನ್ ಅಥವಾ ಈ ಪ್ಲ್ಯಾನ್ನ ನಾವು ಇಂಟ್ರಡ್ಯೂಸ್ ಮಾಡ್ತೀವಿ ಅಂತ ಹೇಳಿದಾಗ 2 ಕ್ರಿಟಿಸಿಸಮ್ ಬಂತು. ಒಂದು, ಕೇವಲ 200 ಯೂನಿಟ್ ಅಂತ ಹೇಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಎಷ್ಟು ಜನಕ್ಕೆ ಲಾಭ ಆಗುತ್ತೆ ಇದರಿಂದ? ಸುಮಾರು ಮನೆಗಳು 200 ಯೂನಿಟ್ ಮೇಲೆ ಯೂಸ್ ಮಾಡ್ತಾರೆ, ಬಳಕೆ ಮಾಡ್ತಾರೆ ಅಂತ. ಸೊ ಒಂದು ಡೇಟಾ ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಕೊಡೋದಾದರೆ, ಇವತ್ತು ಬೆಸ್ಕಾಮ್ ಜೂರಿಸ್ಟಿಕ್ಷನಲ್ಲಿ ಎಷ್ಟು ಜನ ಬೆನಿಫಿಷರೀಸ್ ಇದ್ದಾರೆ? ಹಾಗೆ ಒಂದು ಟೀಕೆ ಇದ್ದಿದ್ದು, ಇವರು ಫ್ರೀ ಕರೆಂಟ್ ಕೊಡ್ತಾರೆ, ಸೊ ಕರೆಂಟ್ ಬಳಕೆ ಮಾಡೋದು ಜಾಸ್ತಿ ಆಗಿಬಿಡುತ್ತೆ, ಜನ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲದೆ ಯೂಸ್ ಮಾಡ್ತಾರೆ, ಸೊ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಒಂದು ಕನ್ಸರ್ನ್ ಇತ್ತು. ಇದೆರಡು ಇವತ್ತು 2 ವರ್ಷ ಆಗಿದೆ. ಸೊ ಎಲ್ಲಿಗೆ ನಿಂತಿದೆ ಸರ್ ಡೇಟಾ ಪ್ರಕಾರ? ಗೃಹಜ್ಯೋತಿ ತಮಗೆ ಗೊತ್ತಿದ್ದಾಗೆ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಇಟ್ಸ್ 5 ಗ್ಯಾರಂಟಿಗಳಲ್ಲಿ ಒಂದು ಗ್ಯಾರಂಟಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸನ್ಮಾನ್ಯ ಇಂಧನ ಸಚಿವರು ಇದನ್ನು ಭಾಳ ಯಶಸ್ವಿಯಾಗಿ ಡ್ರೈವ್ ಮಾಡಿದ್ದಾರೆ. ಸೊ ನಮ್ಮಲ್ಲಿ ಮೊದಲು ಬೆಸ್ಕಾಮ್ದು ಹೇಳ್ತೀನಿ, ಸ್ಟೇಟ್ ಫಿಗರ್ ಹೇಳೋದಾದರೆ ಡೊಮೆಸ್ಟಿಕ್ ಕನ್ಸ್ಯೂಮರ್ ಬೇಸ್ 2,25,00,000 ಕನ್ಸ್ಯೂಮರ್ಸ್ ಇದ್ದಾರೆ ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ. 2.25 crores ಕನ್ಸ್ಯೂಮರ್ಸಲ್ಲಿ 1.7 crore ಕನ್ಸ್ಯೂಮರ್ಸು ಇದರ ಬೆನಿಫಿಟ್ನ ತೆಗೆದುಕೊಳ್ತಾ ಇದ್ದಾರೆ. ಇದು ರಾಜ್ಯದಲ್ಲಿ 1.7 crores ನಮ್ಮ ಬೆಸ್ಕಾಮ್ಗೆ ಬರೋದಾದರೆ ಸುಮಾರು 94 ಲಕ್ಷ ಕನ್ಸ್ಯೂಮರ್ಸ್ ಇದ್ದಾರೆ. ಅದರಲ್ಲಿ 66 ಲಕ್ಷ ಕನ್ಸ್ಯೂಮರ್ಸು ನಮ್ಮ ಗೃಹಜ್ಯೋತಿಯ ಬೆನಿಫಿಟನ್ನು ತೆಗೆದುಕೊಳ್ತಾ ಇದ್ದಾರೆ. ಅದು ವಿತ್ ರೆಸ್ಪೆಕ್ಟ್ ಟು ದ ಸ್ಟ್ಯಾಟಿಸ್ಟಿಕ್ಸ್. ತಾವು ಹೇಳಿದ್ರಿ 200 ಯೂನಿಟ್ಗೆ ಸಂಬಂಧಪಟ್ಟಂತೆ, ಮತ್ತು ಅವರು ಪವರ್ ವೇಸ್ಟೇಜ್ ಆಗ್ಬೋದು, 200 ಅಂದಾಗ ಕೇರ್ಲೆಸ್ ಆಗಿ ಯೂಸ್ ಮಾಡ್ಬೋದು ಅನ್ನೋಂಥದ್ದು. ಅದು ಇನಿಷಿಯಲ್ ಥಾಟ್ ಪ್ರೋಸೆಸ್ ಇದ್ದಾಗ ಹೌದು ಹಾಗೇ ಇತ್ತು. ಈಗ 200 ಯೂನಿಟ್ಸ್ ಫ್ರೀ ಫಾರ್ ಎವ್ರಿಬಡಿ ಅನ್ನೋಂಥದ್ದು ಬಂತು. 200 ಯೂನಿಟ್ಸ್ ಫ್ರೀ ಫಾರ್ ಎವ್ರಿಬಡಿ ಅಂತಂದರೆ ಪ್ರತಿಯೊಬ್ಬರದ್ದು ನೀವು ಸ್ಟೇಟ್ ಆ್ಯಾವ್ರೇಜ್ ತೊಗೊಳೋದು, ಒಬ್ಬೊಬ್ರದ್ದು ಒಂದೊಂದು ಕನ್ಸಂಪ್ಷನ್ ಇರುತ್ತೆ. ಈಗ ನಮ್ಮದು 200 ಇರ್ಬೋದು, ಇನ್ನೊಬ್ರದ್ದು ಬರೀ 50 ಇರ್ಬೋದು, 100 ಇರ್ಬೋದು, 150 ಇರ್ಬೋದು. ಆಮೇಲೆ ಅಟ್ ದ ಟೈಮ್ ಆಫ್ ಇಂಪ್ಲಿಮೆಂಟೇಷನ್ ಇಟ್ ವಾಸ್ ಥಾಟ್ ಥ್ರೂ ಆ್ಯಂಡ್ ಅಟ್ ದ ಹಾನರಬಲ್ ಎನರ್ಜಿ ಮಿನಿಸ್ಟರ್ ಲೆವೆಲ್ ಆ್ಯಂಡ್ ಆಲ್ಸೋ ಅಟ್ CM ಸರ್ ಲೆವೆಲ್ ಡಿಸ್ಕಷನ್ ಆಗಿ ನಾವು ಈಗ ಒಬ್ಬ ಬಳಕೆದಾರ, ಒಬ್ಬ ಕನ್ಸ್ಯೂಮರ್ ಎಷ್ಟನ್ನು ಬಳಸ್ತಾ ಇದ್ದಾನೆ, ಅನ್ಸ್ಕ್ರೂಪುಲಸ್ ಯೂಸೇಜನ್ನು, ವೇಸ್ಟ್ಫುಲ್ ಯೂಸೇಜ್ ಅಥವಾ ಎಕ್ಸ್ಪೆಂಡಿಚರ್ನ ಅದು ತಡೆಗಟ್ಟಲಿಕ್ಕೆ ಒಂದು ಎಂಟೈಟ್ಲ್ಮೆಂಟ್ ಅಂತ ನಾವು ಫಿಕ್ಸ್ ಮಾಡಬೇಕು ಅಂತ ತೀರ್ಮಾನ ಆಯಿತು. ಎಂಟೈಟ್ಲ್ಮೆಂಟ್ ಅಂತಂದರೆ ಈಗ ಒಬ್ಬ ಕನ್ಸ್ಯೂಮರು ಯಾವ ಡೇಟಿಂದ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸರ್ಕಾರ ತೀರ್ಮಾನ ಮಾಡ್ತು, ಅಲ್ಲಿಂದ 12 ತಿಂಗಳು ಹಿಂದಿಂದನ್ನು 12 ತಿಂಗಳದ ಯೂಸೇಜ್ ಪ್ಯಾಟರ್ನ ನಾವು ನೋಡಿ ಒಂದು ಆ್ಯಾವ್ರೇಜ್ ತೆಗೆದಾಗ 150 ಒಂದು ಯೂನಿಟ್ ಯೂಸ್ ಮಾಡ್ತಾಯಿದ್ರೆ ಆ 150ಕ್ಕೆ 10% ಸೇರಿಸಿ ಫಿಕ್ಸ್ ಮಾಡೋದು. ಎಷ್ಟಿರುತ್ತೆ ಅಷ್ಟು, 100 ಇದ್ದರೆ 100ಕ್ಕೆ 10%, 170 ಇದ್ದರೆ 170ಕ್ಕೆ 10%. ದಟ್ ಈಸ್ ಕಾಲ್ಡ್ ಎಂಟೈಟ್ಲ್ಮೆಂಟ್ ಯೂನಿಟ್ಸ್ ಅಂತ, EU ಅಂತ ಕರಿತೇವೆ. ಅದು ನಮ್ಮ ಸಿಸ್ಟಮಲ್ಲಿ ಎಲ್ಲರದ್ದು ಫಿಕ್ಸ್ ಆಗಿಬಿಟ್ಟಿದೆ. ಆಲ್ ದೀಸ್ ಕನ್ಸ್ಯೂಮರ್ಸ್ದು ಎಂಟೈಟ್ಲ್ಮೆಂಟ್ ಯೂನಿಟ್ ಫಿಕ್ಸ್ ಆಗಿಬಿಟ್ಟಿದೆ. ಅವರು ದೇ ಕ್ಯಾನ್ ಯೂಸ್ ಓನ್ಲಿ ಅಪ್ ಟು ದಟ್ ಥ್ರೆಶೋಲ್ಡ್. ಸೊ ಅವ್ರಿಗೆ ಎಷ್ಟು ಎಂಟೈಟ್ಲ್ಮೆಂಟ್ ಯೂನಿಟ್ ಇದೆ ಅದು ಪ್ಲಸ್ 10%. ಬಿಯಾಂಡ್ ವಿಚ್ ಹೋದರೆ ಯೂಸ್ ಮಾಡ್ಬೋದು, ಅದಕ್ಕೆ ನಾವು ಚಾರ್ಜ್ ಮಾಡ್ತೀವಿ. ಅಲ್ಲಿ ತನಕ 0 ಬಿಲ್. ಸೊ ದಟ್ ಈಸ್ ದ ಸ್ಟ್ರಾಟಜಿ. ತಾವು ಸ್ಟೇಟ್ ಆ್ಯಾವ್ರೇಜ್ನ ನೋಡೋದಾದರೆ ನಾವು 200 ಯೂನಿಟ್ಸ್ ಅಂತ ಹೇಳ್ತೀವಲ್ಲ, ಸ್ಟೇಟ್ ಆ್ಯಾವ್ರೇಜ್ ತೊಗೊಂಡ್ರೆ ಓನ್ಲಿ 53 ಯೂನಿಟ್ಸ್ ಅಷ್ಟೇ ಸ್ಟೇಟ್ ಆ್ಯಾವ್ರೇಜ್. ಸೊ ಈಗ 53 ಯೂನಿಟ್ಸು, 80 ಯೂನಿಟ್ಸು, 100 ಯೂನಿಟ್ಸ್ ಇರೋರ್ಗೂ ನಾವು 200 ಅಂತ ಒಂದು ಏನು ಎಂಟೈಟ್ಲ್ಮೆಂಟ್ ಇಲ್ದಾನೆ ಕೊಟ್ಟಿದ್ದಿದ್ರೆ ತಾವು ಹೇಳೋದು ಆಗ್ತಾಯಿತ್ತು. ಹೇಗಿದ್ರು ಕರೆಂಟ್ ಫ್ರೀ ಇದೆ, 200 ತನಕ ನಾವು ಏನು ಯೂಸ್ ಮಾಡೋಣ, ಸುಮ್ಮನೆ ಆನ್ ಮಾಡೋದು, ಆಫ್ ಮಾಡಲಿಕ್ಕೆ ಹೋಗದೇ ಇಲ್ಲ ಅಂದರೆ ನಮಗೆ ಸರ್ಕಾರಕ್ಕೆ ಬರ್ಡನ್ ಆಗ್ತಾಯಿತ್ತು. ಮತ್ತು ಇಟ್ಸ್ ಅ ವೇಸ್ಟ್ಫುಲ್ ಇದು, ಲೈಕ್ ಎನರ್ಜಿ ವೇಸ್ಟ್ ಮಾಡ್ತಾಯಿದ್ವಿ, ಎಕ್ಸ್ಪೆಂಡಿಚರ್ ವೇಸ್ಟ್ ಆಗ್ತಾಯಿತ್ತು. ಈಗ ಆ ವೇಸ್ಟ್ ಖಂಡಿತ ಆಗ್ತಾಯಿಲ್ಲ. ಯಾಕೆಂದರೆ ಅವ್ರ ಎಂಟೈಟ್ಲ್ಮೆಂಟ್ ಒಳಗಡೆ ಇರಬೇಕು, 10% ಥ್ರೆಶೋಲ್ಡ್ ಒಳಗಡೆ ಉಳಿಬೇಕು ಟು ಅವೈಲ್ ದ ಬೆನಿಫಿಟ್. ಇಫ್ ದೇ ಕ್ರಾಸ್ ದಟ್ ದೇ ಹ್ಯಾವ್ ಟು ಪೇ. ಹಾಗಾಗಿ ಇದು ಇವತ್ತು ಬಳಕೆ ಆಗ್ತಾ ಇರೋದು ರೆಸ್ಪಾನ್ಸಿಬಲ್ ಆಗಿ ಆಗ್ತಾ ಇದೆ, ಜಾಸ್ತಿ ಏನು ಸ್ಪೈಕ್ ಆಗಿಲ್ಲ ನೀವು ಹೇಳ್ತಾ ಇರೋದು. ಖಂಡಿತ ಅದು ಭಾಳ ರೆಸ್ಪಾನ್ಸಿಬಲ್ ಆಗಿ ಆಗ್ತಾ ಇದೆ. ಹಿಂದೆ ಹೇಗೆ ಯೂಸ್ ಮಾಡ್ತಾ ಇದ್ರು ಅದೇ ರೀತಿ ಯೂಸ್ ಮಾಡ್ತಾ ಇದ್ದಾರೆ. ಈ ಒಂದು ಸ್ಕೀಮ್ ಇದೆ ಅಂತ ಅಂದ್ಬಿಟ್ಟು ಎಕ್ಸೆಸ್ ಅಥವಾ ವೇಸ್ಟ್ ಮಾಡೋವಂಥದ್ದು ಇಲ್ಲ. ಅವ್ರು ವೇಸ್ಟ್ ಮಾಡ್ಲಿಕ್ಕೆ ಹೋದರೆ ಅವ್ರಿಗೆ ಬಿಲ್ ಬರ್ತದೆ.
ಅಂದರೆ ಎಂಟೈಟ್ಲ್ಮೆಂಟ್ ಯೂನಿಟ್ ಕ್ರಾಸ್ ಆದರೆ ಪ್ಲಸ್ 10% ಕ್ರಾಸ್ ಆದರೆ ಅವರಿಗೆ ಬಿಲ್ ಬರ್ತದೆ. ಹಾಗಾಗಿ ಅದರಿಂದ ಬಳಕೆ ಹೆಚ್ಚಾಗಿಲ್ಲ, ಬಳಕೆ ನಾರ್ಮಲ್ ಆಗಿದೆ. ಸೊ ಹಾಗಾಗಿ ಇದರಿಂದ ಜನಗಳಿಗೆ ಇಷ್ಟು ನಾನು ಈಗಾಗಲೇ ಹೇಳಿದೆ, ಬೆಸ್ಕಾಮ್ನಲ್ಲಿ 66 ಲಕ್ಷ ಕನ್ಸ್ಯೂಮರ್ಸು, ಇಡೀ ರಾಜ್ಯದ 1.7 crore ಕನ್ಸ್ಯೂಮರ್ಸ್ ಇದ್ರ ಬೆನಿಫಿಟನ್ನು ಅವೈಲ್ ಮಾಡ್ತಾರೆ. ಸರ್, ಈಗ ಗೃಹಜ್ಯೋತಿ ಬಗ್ಗೆ ಮಾತಾಡ್ತಾ ಇನ್ನೊಂದು ಅಂಶ ಉಲ್ಲೇಖ ಮಾಡಬೇಕಾಗಿರೋದು PM ಸೂರ್ಯಘರ್ ಯೋಜನಾ ಅಂತೇನಿದೆ, ಅದಕ್ಕೆ ಬೆಂಗಳೂರಲ್ಲಿ ಜಾಸ್ತಿ ಜನ ಯಾರೂ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ಅಪ್ಲೈ ಮಾಡ್ತಾ ಇಲ್ಲ. ಯಾಕಂದರೆ ನಮ್ಗೆ ಏನಿವೆ ಫ್ರೀಯಾಗಿ ಎಲೆಕ್ಟ್ರಿಸಿಟಿ ಸಿಗ್ತಾ ಇದೆ, ಕರೆಂಟ್ ಸಿಗ್ತಾ ಇದೆ, ಏನಕ್ಕೆ ರೂಫ್ ಟಾಪಲ್ಲಿ ಸೋಲಾರ್ ಹಾಕೋದು ಅಂತ. ಇದು ನಿಜನಾ? ಏನಿದೆ ಪರಿಸ್ಥಿತಿ ಬೆಸ್ಕಾಮ್ ಜುರಿಸ್ಟ್ರಿಕ್ಷನಲ್ಲಿ? ಪಾರ್ಟ್ಲಿ ಐ ಶುಡ್ ಸೇ ಎಸ್, ಆ್ಯಂಡ್ ಅದಕ್ಕೆ ಸಂಬಂಧಪಟ್ಟಂತೆ ಜಸ್ಟಿಫಿಕೇಷನ್ ಹೇಳ್ತೇನೆ. PM ಸೂರ್ಯಘರ್ ಯೋಜನೆ ಬಹಳ ಒಳ್ಳೆಯ ಯೋಜನೆ. ಸೋಲಾರ್ ರೂಫ್ ಟಾಪನ್ನು ನಾವು ಹಾಕುವಂಥದ್ದು, ನಮಗೆ ಬೇಕಾದಂಥದ್ದು ಒಂದು ಎನರ್ಜಿಯನ್ನು ನಾವೇ ಪ್ರೊಡ್ಯೂಸ್ ಮಾಡ್ಕೊಳ್ಳೋಂಥದ್ದು. ಹೆಚ್ಚುವರಿಯಾಗಿ ನಾವು ಪ್ರೊಡ್ಯೂಸ್ ಮಾಡಿದ್ರೆ ಗ್ರಿಡ್ಗೆ ಬರ್ತದೆ, ಅವರಿಗೆ ಪೇಮೆಂಟ್ ಆಗ್ತದೆ, ವಿ ಪೇ ದೆಮ್. ನಾವು ಬೆಸ್ಕಾಮ್ನಿಂದ ಅಥವಾ ಬೇರೆ ಯಾರು ಪವರ್ ಪರ್ಚೇಸ್ ಅಗ್ರಿಮೆಂಟ್ ಮಾಡ್ಕೊಂಡಿರ್ತೀವಿ, ನಾವು ವಿ ಪೇ ದೆಮ್. ಬಟ್ ಹವೆವರ್ ಡ್ಯೂ ಟು ದಿಸ್ ಸ್ಕೀಮ್, ಯಾವುದು ನಮ್ಮ ಗೃಹಜ್ಯೋತಿ ಸ್ಕೀಮಿಂದ, ಗೃಹಜ್ಯೋತಿನಲ್ಲಿ ಅಪ್ ಟು 200 ಯೂನಿಟ್ಸ್ ತನಕ ಫ್ರೀ ಇರೋದ್ರಿಂದ ಹಾಲಿ ಸ್ವಲ್ಪ ಜನಗಳು ಅಷ್ಟು ಮುಂದೆ ಬರ್ತಿಲ್ಲ ಅನ್ನೋಂಥದ್ದು ಎಸ್ ಒಪ್ಪಬೇಕಾದಂಥದ್ದು. ಹವೆವರ್ ವಿ ಆರ್ ಟಾರ್ಗೆಟಿಂಗ್ ಆಲ್ ಅದರ್ ಕ್ಯಾಟಗರಿ ಕನ್ಸ್ಯೂಮರ್ಸ್. ಈಗೇನು 200 ಯೂನಿಟ್ ಒಳಗಡೆ ಇರೋರಿಗೂ ನಾವು ಮಾಡ್ತಾ ಇದ್ದೀವಿ, ಅಂದರೆ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಅವರ್ ಮೇನ್ ಫೋಕಸ್ ಈಸ್ ಲೈಕ್ ದೋಸ್ ಹೂ ಆರ್ ಯುಟಿಲೈಸಿಂಗ್ ಮೋರ್ ದೆನ್ 200 ಯೂನಿಟ್ಸ್, ಮತ್ತು ಬೇರೆ ಇಂಡಸ್ಟ್ರಿಯಲ್ ಕನ್ಸ್ಯೂಮರ್ ಪ್ರತಿಯೊಬ್ಬರಿಗೂ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಇನ್ ದ ಮೀನ್ ಟೈಮ್ ವಿ ಆರ್ ಟಾರ್ಗೆಟಿಂಗ್ ದೀಸ್ ಪೀಪಲ್ ಆಲ್ಸೋ. ಇದರಿಂದ ನೀವೇನಾಗ್ತದೆ, ಈಗ ಸರ್ಕಾರದ ಸಬ್ಸಿಡಿ ಇದೆ ನಿಜ, ಕರೆಕ್ಟು, ಬಟ್ ಹವೆವರ್ ಗ್ರೀನ್ ಪವರ್ನ ಅಥವಾ ಗ್ರೀನ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಮುಂದೆ ಬರಬೇಕು. ಒಂದು ಇದರಿಂದ ಅಡ್ವಾಂಟೇಜ್ ಏನಿದೆ, ಸರ್ಕಾರದಿಂದ ಸಬ್ಸಿಡಿ ಇದೆ. ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಅಪ್ ಟು 3 ಕಿಲೋವ್ಯಾಟ್ ತನಕ. ಫಸ್ಟ್ 2 ಕಿಲೋವ್ಯಾಟ್ಸ್ಗೆ 30,000 ಈಚ್ ಇದೆ, ಅಂದರೆ 60,000 ಸಿಗ್ತದೆ. ಥರ್ಡ್ ಕಿಲೋವ್ಯಾಟ್, 3ನೇ ಕಿಲೋವ್ಯಾಟ್ಗೆ 18,000, ಒಟ್ಟು 78,000 ತನಕ ಸಬ್ಸಿಡಿ ಇದೆ. ಟೋಟಲ್ ಇನ್ಸ್ಟಾಲೇಷನ್ ಕಾಸ್ಟ್ ಸ್ವಲ್ಪ 1 ಲಕ್ಷ ಕ್ರಾಸ್ ಆಗ್ಬೋದು, 1 ಲಕ್ಷ 1.25 ಲಕ್ಷ ಕ್ರಾಸ್ ಆಗ್ಬೋದು, ಡಿಪೆಂಡಿಂಗ್ ಅಪಾನ್ ದ ಟೈಪ್ ಆಫ್ ಸ್ಟ್ರಕ್ಚರ್, ಅಥವಾ 1.5 ಲಕ್ಷ ತನಕ ಆಗ್ಬೋದು. ಆಲ್ಮೋಸ್ಟ್ 80,000 ರೂಪೀಸ್ ಸಬ್ಸಿಡಿ ಬರ್ತದೆ. ಹಾಗಾಗಿ ಪ್ರಮೋಟ್ ಮಾಡ್ತಾ ಇದ್ದೀವಿ, ಸಾಕಷ್ಟು ಪ್ರಚಾರ ಕೂಡ ನಾವು ಮಾಡ್ತಾ ಇದ್ದೀವಿ, ಇನ್ನು ಮುಂದೆ ಕೂಡ ಮಾಡ್ತೇವೆ. ಓಕೆ ಸರ್, ಜನ ಹೋಪ್ಫುಲಿ ಈ ಇನಿಷಿಯೇಟಿವ್ಗೆ ಅಪ್ಲೈ ಮಾಡಲಿ ಅಂತ ನಾವು ಅಪೇಕ್ಷಿಸ್ತೀವಿ. ಕರ್ನಾಟಕ ಸೂಪರ್ ಪವರ್ ಆಗಬೇಕಂದ್ರೆ ಪವರ್ ಸಪ್ಲೈ ಹಾಗೆ ಎನರ್ಜಿ ಡಿಪಾರ್ಟ್ಮೆಂಟ್ ಕೊಡುಗೆ ತುಂಬ ದೊಡ್ಡದಿದೆ. ಸೊ ಈ ಒಂದು ಬ್ಯುಸಿ ಸ್ಕೆಡ್ಯೂಲಲ್ಲಿ ಇವತ್ತು ಬಂದು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಂವಾದದಲ್ಲಿ ಪಾಲ್ಗೊಂಡಂಥ ಬೆಸ್ಕಾಂನ MD ಆಗಿರುವಂಥ ಡಾಕ್ಟರ್ ಶಿವಶಂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಅವರಿಗೆ ನ್ಯೂಸ್ 18 ಪರವಾಗಿ ಒಂದು ಕಿರು ಕಾಣಿಕೆಯನ್ನು ಕೊಡ್ತಾ ಇದ್ದೀವಿ. ದಯಮಾಡಿ ಮಾರ್ಕೆಟಿಂಗ್ ಹೆಡ್ ILC ಪಂಕಜ್ ಸೋನಿ ಅವರು ವೇದಿಕೆ ಮೇಲೆ ಬರಬೇಕು. ಮತ್ತೊಮ್ಮೆ ಶಿವಶಂಕರ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಸಂವಾದವನ್ನು ನಡೆಸಿಕೊಟ್ಟಂತ ಹರೀಶ್ ಉಪಾಧ್ಯಾಯ, ಥ್ಯಾಂಕ್ ಯು ಸೋ ಮಚ್.